ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಹಾಗೆ ಕೇಳೋಣ. ನೀವು ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಏನೋ ಕಾರಣಗಳಿಂದ ದೂರ ಆಗಿರ್ತೀರಾ. ಕೆಲವರು ಮಾತಾಡ್ತಾ ಇದ್ರೂ ಅಂಥ ಏನೋ ಆತ್ಮೀಯತೆ ಇರಲ್ಲ. ಈಗ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮಗೆ ಅವ್ರು ನೆನಪಾಗ್ತಾ ಇದೆ. ಅವರು ನನ್ನನ್ನು ನೆನಪಿಸ್ಕೋತಾ ಇದ್ದಾರಾ, ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಹಾಗೆ ನಿಮ್ಗೆ ಅನ್ನಿಸ್ತಾ ಇದ್ದರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಒಂದು ನಿಮಿಷ ನೀವು ನಮ್ಮದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಇಲ್ಲೊಂದು ಇಂಪಾರ್ಷಿಯಾಲಿಟಿ, ಪರ್ಸೆಪ್ಷನ್ ಅನ್ನೋದು ಬರ್ತಾ ಇದೆ. ಇನ್ಸೆಕ್ಯೂರಿಟಿ ಇದೆ ಬಾಟಮ್ನಲ್ಲಿ. ಏನೋ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ನಿಮಗೆ. ಸ್ವಲ್ಪ ದಿನದಿಂದ ನಿಮ್ಮ ಹತ್ರ ಮಾತಾಡಿಲ್ಲದೆ ಇರಬಹುದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲದೆ ಇರಬಹುದು. ನಿಮಗೇನೋ ಫೀಲ್ ಆಗ್ತಾ ಇದೆ, ಅವ್ರು ನನ್ನನ್ನು ಮರ್ತುಬಿಟ್ಟಿದ್ದಾರಾ, ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ತೆಗಿಯೋಣ. ಯೂನಿವರ್ಸ್ ಏನು ಹೇಳುತ್ತೆ? ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಅಂದಾಗ ಇಂಟೆನ್ಸಿಟಿ ಬರ್ತಾ ಇದೆ ನೋಡಿ. ಇಲ್ಲೊಂದು ಫ್ಲವರಿಂಗ್, ಮುಂದೆ ಏನಿದೆ ನೋಡೋಣ. ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಹಾಗೆ ಯೂನಿವರ್ಸಿಂದ ನಿಮಗೆ ಬರ್ತಾ ಇದೆ. ನೀವು ಅವ್ರನ್ನ ತುಂಬ ಇಷ್ಟಪಟ್ಟಿದ್ರಿ, ಅಲ್ಲೊಂದು ಕೇರಿಂಗ್ ಭಾವನೆ ಇತ್ತು, ಒಂಥರ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಇತ್ತು. ಆದಷ್ಟು ಅವ್ರ ಬಗ್ಗೆ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇದ್ರಿ, ಅವ್ರಿಗೂ ಹೆಲ್ಪ್ ಮಾಡ್ತಾ ಇದ್ರಿ, ನಿಮ್ಗೆ ಬೇಕಾದಾಗ ಅವರಿಂದನೂ ಹೆಲ್ಪ್ ತಗೋತಾ ಇದ್ರಿ. ಆದರೆ ಇಲ್ಲಿ ಕ್ಲಾರಿಟಿ ಹುಡುಕ್ತಾ ಇದ್ದೀರಾ. ನನ್ನ ಬಗ್ಗೆ ಅವ್ರಿಗೆ ಏನು ಫೀಲಿಂಗ್ಸ್ ಇದೆ ಅನ್ನೋ ಯೋಚನೆ ಆಗ್ತಾ ಇದೆ ನಿಮಗೆ ಆತ್ಮೀಯತೆ ಬೆಳೆದಿದೆ, ಆದರೆ ಅವ್ರಿಗೇನು ಅನ್ನಿಸ್ತಾ ಇದೆ ಅನ್ನೋ ಯೋಚನೆ ಇದೆ ನಿಮಗೆ. ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದಾರಾ, ಮುಂದೆ ನಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ, ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ? ನಿಮಗಿಲ್ಲೊಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ ಸರಿ, ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ? ಹೆಚ್ಚಿನ ಕ್ಲಾರಿಟಿಗೋಸ್ಕರ ಟ್ಯಾರೋ ಕಾರ್ಡ್ಸಿಂದ ಗೈಡೆನ್ಸ್ ಕೇಳೋಣ. ಇಲ್ಲಿ ಹರ್ಮಿಟ್ ಇದೆ, 5 ಆಫ್ ಕಪ್ಸ್ ಬರ್ತಾ ಇದೆ, ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ವಾವ್, 7 ಆಫ್ ವ್ಯಾಂಡ್ಸ್ ಇದೆ, ಹಾಗೆ 8 ಆಫ್ ವ್ಯಾಂಡ್ಸ್ ಇದೆ. ಇಲ್ಲೊಂದು 9 ಆಫ್ ಕಪ್ಸ್ ಇದೆ. ಅವ್ರಿಗೂ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ. ಅವ್ರು ಫೀಲ್ ಗುಡ್ ಫ್ಯಾಕ್ಟರ್ ನೀವಾಗಿದ್ದೀರಾ, ಆದರೆ ಅವರೇನು ಅಂತ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ಏನೋ ಸಂತೋಷ ಇದೆ, ಇನ್ಸ್ಪಿರೇಷನ್ ಇದೆ ನಿಮ್ಮಿಂದ ಅವ್ರಿಗೆ. ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದ್ರೂ ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿದೆ ಅನ್ನೋದಿದೆ. ಏನೋ ಅಲೋನ್ ಫೀಲ್ ಆಗ್ತಾ ಇದೆ, ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಭೇಟಿ ಮಾಡಿದಾಗಿಂದ ಏನೋ ಸಂತೋಷ ಇದೆ, ಇನ್ಸ್ಪಿರೇಷನ್ ಇದೆ ಸರಿ, ಆದರೆ ಅವರ ಜೀವನದ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾರೆ ಅನ್ನೋದಿದೆ. ಮುಂದಿನ ಜೀವನದ ಬಗ್ಗೆ ಯೋಚನೆಗಳಿದೆ, ಹಾಗೆ ಏನೋ ಸ್ಯಾಡ್ ಫೀಲ್ ಆಗ್ತಾ ಇದೆ. ಏನೋ ಇಶ್ಯೂಸ್ ಇರ್ಬೋದು, ಅದು ಇಮೋಷನಲ್ ಆಗಿರಬಹುದು, ಫೈನಾನ್ಷಿಯಲ್ ಆಗಿರಬಹುದು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಜೀವನ ಅಂದ್ರೇ ಸಮಸ್ಯೆಗಳು. ಆದರೆ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಅದಕ್ಕೋಸ್ಕರ ದೇವ್ರನ್ನ ಬೇಡ್ಕೊಳ್ಳೋದಿದೆ. ಆಗಾಗ ನಿಮ್ಮನ್ನು ಭೇಟಿ ಮಾಡ್ತಾರೆ, ಮಾತಾಡ್ತಾರೆ, ಆದರೆ ಅವ್ರ ಬಗ್ಗೆ ಏನೂ ಹೇಳ್ಕೋತಾ ಇಲ್ಲ. ಅದರಿಂದ ನಿಮಗೆ ಕನ್ಫ್ಯೂಷನ್ಸ್ ಇದೆ. ನೀವು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ನಿಮ್ಮ ಎನರ್ಜಿ ಏನು ಹೇಳುತ್ತೆ ನೋಡೋಣ. ನೀವು ಯಾರು, ನೀವು ಏನು, ನೀವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ನೋಡಿದಾಗ ಇಲ್ಲೊಂದು 9 ಆಫ್ ಕಾಯಿನ್ಸ್ ಬರ್ತಾ ಇದೆ, ಹಾಗೆ ಹೈ ಪ್ರೀಸ್ಟೆಸ್ ಬರ್ತಾ ಇದೆ, ಮತ್ತೊಂದು ನೈಟ್ ಆಫ್ ಕಪ್ಸ್ ಇದೆ, ಟೆಂಪರೆನ್ಸ್ ಇದೆ, ಇಲ್ಲೊಂದು ಏಸ್ ಆಫ್ ವ್ಯಾಂಡ್ಸ್ ಇದೆ, ಬಾಟಮ್ನಲ್ಲಿ 7 ಆಫ್ ಸಾರ್ಡ್ಸ್ ಇದೆ. ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ, ಆದಷ್ಟು ತಾಳ್ಮೆಯಿಂದ ಇರ್ತೀರಾ, ಆದರೆ ಈ ವಿಷಯದಲ್ಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಏನೋ ಜಾಬ್ ಇದೆ, ಜೀವನನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯಾರಲ್ಲೂ ಅಂಥ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳಲ್ಲ, ಆದರೆ ಈ ವ್ಯಕ್ತಿನಲ್ಲಿ ತುಂಬ ಆತ್ಮೀಯತೆ ಬೆಳೆದಿದೆ. ಮುಂದೆ ಈ ವ್ಯಕ್ತಿನ ಮಿಸ್ ಮಾಡ್ಕೋತೀನೇನೋ ಅನ್ನೋ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ನಿಮಗೆ.
ಆದಷ್ಟು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ, ಒಳ್ಳೊಳ್ಳೆ ಮಾತುಗಳಾಡ್ತೀರಾ. ಅವರನ್ನು ಭೇಟಿ ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ಏನೋ ಉತ್ಸಾಹ ಇದೆ. ಹಾಗೆ ನೀವಿಲ್ಲೊಂದು ಸಿಂಗಲ್ ಪರ್ಸನ್ ಹಾಗೂ ಅನ್ನಿಸ್ತಾ ಇದೆ. ಆಗಾಗ ಅವ್ರ ಫೋನ್ ಕಾಲ್ಸ್ಗೆ ಕಾಯೋದಿದೆ. ನೀವಾಗಿ ಹೆಚ್ಚು ಕಾಲ್ ಮಾಡಲ್ಲ, ಆದಷ್ಟು ಸೈಲೆಂಟ್ ಆಗಿರ್ತೀರಾ. ನಿಮ್ಮ ಭಾವನೆಗಳನ್ನ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ಅವ್ರೇನು ಅನ್ಕೋತಾರೋ ಹಾಗೆಲ್ಲ ನಿಮ್ಗೆ ಅನ್ನಿಸ್ತಾ ಇದೆ. ಅವ್ರ ಕಡೆಯಿಂದ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇದ್ದೀರಾ. ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ನಿಮಗೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲೊಂದು ಶೇರಿಂಗ್ ಬರ್ತಾ ಇದೆ, ಮತ್ತೊಂದು ಸೆಲೆಬ್ರೇಷನ್ ಬರ್ತಾ ಇದೆ, ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಇಲ್ಲೊಂದು ಪ್ಲೇಫುಲ್ನೆಸ್, ಮತ್ತೊಂದು ವಿ ಆರ್ ದಿ ವರ್ಲ್ಡ್. ಬಾಟಮ್ನಲ್ಲಿ ನ್ಯೂ ವಿಷನ್. ದಿನ ಕಳೆದ ಹಾಗೆ ಈ ಕನೆಕ್ಷನಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದಿದೆ. ಏನೋ ನ್ಯೂ ಬಿಗಿನಿಂಗ್ ಇದೆ. ಇಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಇದೆ ಅಂತ ಹೇಳಿದೆ. ಹಾಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾಯಿಂದ ಮೀಟ್ ಆಗಿರಬಹುದು. ಶುರುನಲ್ಲಿ ಅಂಥ ಫ್ರೆಂಡ್ಶಿಪ್ ಇರಲಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಏನೋ ಟೈಮ್ ಪಾಸ್ಗೋಸ್ಕರ ಮಾತಾಡ್ತಾ ಇದ್ರಿ, ಹಾಗೆ ಆತ್ಮೀಯತೆ ಬೆಳೆದಿದೆ ಅನ್ನಿಸ್ತಾ ಇದೆ. ಆದರೆ ಈಗ ವಿ ಆರ್ ದಿ ವರ್ಲ್ಡ್ ಅನ್ನೋ ಒಂದು ಪರಿಸ್ಥಿತಿ ಇದೆ. ಅವ್ರಿಗೂ ನಿಮ್ಮ ಮೇಲೆ ಆತ್ಮೀಯತೆ ಬೆಳೆದಿದೆ, ಅವರಂತ ಏನೂ ಎಕ್ಸ್ಪ್ರೆಸಿವ್ ಆಗಿಲ್ಲ ಅನ್ನೋದಿದೆ. ಇಬ್ರಿಗೂ ಭಾವನೆಗಳಿದ್ರೂ ಏನೂ ಶೇರ್ ಮಾಡ್ಕೋತಾ ಇಲ್ಲ, ಬರೀ ಸಮಸ್ಯೆಗಳು ಮಾತ್ರ ಹೇಳ್ಕೊತೀರಾ. ಆದರೆ ಇಲ್ಲೊಂದು ಸೆಲೆಬ್ರೇಷನ್ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾ ಇದ್ದಾರಾ? ಮುಂದೆ ನಿಮ್ಮ ಕನೆಕ್ಷನ್ ಹೇಗಿರುತ್ತೆ, ಅದಕ್ಕೆ ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾರೆ. ಮತ್ತೆ ಇನ್ಸೆಕ್ಯೂರಿಟಿ ಬರ್ತಾ ಇದೆ ನೋಡಿ. ಇಲ್ಲೊಂದು ಪ್ರೇಯರ್, ಇನ್ಸೆಕ್ಯೂರಿಟಿಗೋಸ್ಕರ ಪ್ರೇಯರ್ ಮಾಡ್ಕೋತಾ ಇದ್ದಾರೆ. ಗ್ರ್ಯಾಟಿಟ್ಯೂಡ್, ಹಾಗೆ ಎನ್ಲೈಟನ್ಮೆಂಟ್, ಮತ್ತೊಂದು ವಿಕ್ಟಿಮ್ ಅನ್ನೋದು ಬರ್ತಾ ಇದೆ. ಬಾಟಮ್ನಲ್ಲಿ ಕನ್ಫ್ಯೂಷನ್. ನಿಮ್ಗೆ ಏನೇನೋ ಕನ್ಫ್ಯೂಷನ್ಸ್ ಇದೆ ಸರಿ, ಅದನ್ನು ಕೂತು ಮಾತಾಡಿ ಸರಿ ಮಾಡ್ಕೋಬೇಕು ಅನ್ನೋದಿದೆ. ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ, ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ. ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳೋ ಟೈಮ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಎನ್ಲೈಟನ್ಮೆಂಟ್ ಇದೆ. ಹಿಂದಿನ ಜೀವನದಲ್ಲಿ ಏನೋ ಕಹಿ ನೆನಪುಗಳಿದೆ, ಅದು ಇಬ್ಬರಲ್ಲೂ ಇರಬಹುದು. ಆದ್ದರಿಂದ ಈಗ ನೀವಿಬ್ಬರು ಭೇಟಿಯಾಗಿದ್ದೀರಾ, ಅಲ್ಲೊಂದು ಆತ್ಮೀಯತೆ ಬೆಳೆದಿದೆ. ಇಬ್ಬರ ಜೀವನದಲ್ಲೂ ಸಾಕಷ್ಟು ಸಮಸ್ಯೆಗಳಿದೆ, ಅದಕ್ಕೋಸ್ಕರ ನಿಮ್ಮಿಬ್ಬರಲ್ಲಿ ಆತ್ಮೀಯತೆ ಬೆಳೆದಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ. ಇಂಟೆನ್ಸ್ ಫೀಲಿಂಗ್ಸ್ ಇದ್ರೂ ಭಾವನೆಗಳನ್ನ ಏನೂ ಹಂಚ್ಕೋತಾ ಇಲ್ಲ. ಕೂತು ಮಾತಾಡಿ ನಿಮ್ಮ ಕನ್ಫ್ಯೂಷನ್ಸ್ನ ದೂರ ಮಾಡ್ಕೊಳ್ಳಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.